3-5 ಲಕ್ಷ ಕೆಲಸ ಹುದ್ದೆಗಳು ಇನ್ನೂ ತುಂಬಿಸಿಲ್ಲ. ಸರ್ಕಾರನೇ ಒಂದು ನಿರುದ್ಯೋಗ ಸೃಷ್ಟಿಸೋ ಒಂದು ಫ್ಯಾಕ್ಟರಿ ಆಗಿ ಕೆಲಸ ಮಾಡ್ತಾ ಇದೆ. ಬೆಳೆದಿರೋದೇ ಬೆಳ್ಕೊತಾ ಇರ್ತಾರೆ. ಲೋಕಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿ ಕೆಲಸಗಳು ಮಾಡ್ಬೇಕಾದ ಪರಿಸ್ಥಿತಿ ಆಗುತ್ತೆ. ಕೆಲವರು ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡ್ಕೊಳಕ್ಕಾಗತ್ತೆ. ಹಿಂದೆ ಹೊಡ್ಕೊಂಡು ಬರೀ ಒಂದ್ ರೀತಿ ಬಣ್ಣ ಮಾತಾಡದೇ ಇರೋ ಪ್ರಯೋಜನ ಇಲ್ಲ. ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಪರೀಕ್ಷೆಗೆ ಅವಕಾಶ ಮಾಡಿಕೊಡಿ, ಸರ್ಕಾರದ ಖಾಲಿ ಹುದ್ದೆಗಳನ್ನ ಆದಷ್ಟು ಬೇಗ ಭರ್ತಿ ಮಾಡಿ ಅನ್ನುವಂತಹ ವಿಚಾರಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು. ಈ ಒಂದು ಪ್ರತಿಭಟನೆಗೆ ಈಗ ಚೇತನ್ ಅವರು ಕೂಡ ಬಂದಿದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಸರ್, ಏನ್ ಹೇಳ್ತೀರಾ? ಈಗ ಬೃಹತ್ ಮಟ್ಟದ ಪ್ರತಿಭಟನೆ ಆಗ್ತಿರುವಂತದ್ದು, ಸರ್ಕಾರದ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಒಂದು ಕಡೆ, ಇನ್ನೊಂದು ಕಡೆ ಏನು ಒಳ ಮೀಸಲಾತಿ ಜಾರಿ ಮಾಡಿ ಪರೀಕ್ಷೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಪ್ರತಿಭಟನೆ ಆಗ್ತಿರುವಂತದ್ದು. ನೀವು ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳ ಪರವಾಗಿ ನಿಂತಿದ್ದೀರಿ, ಬಂದಿದ್ದೀರಿ, ಏನ್ ಹೇಳ್ತೀರಿ? ಈ ಎರಡು ವಿಚಾರಗಳು ಬಹಳ ಮುಖ್ಯ ಆಗುತ್ತೆ. ಒಂದೊಂದಾಗಿ ಮಾತಾಡ್ತೀವಿ. ಮೊದಲನೇದಾಗಿ ನಾವೇನು ನೇಮಕಾತಿ ಮಾಡಬೇಕು ಅನ್ನೋದು ಒಂದು ಬೇಡಿಕೆ ಯುವಕರು ವಿದ್ಯಾರ್ಥಿಗಳು ಬಹಳ ಗಟ್ಟಿಯ ಒಕ್ಕೊರಳಲ್ಲಿ ಈ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಇದಕ್ಕೆ ಬೆಂಬಲ ಸೂಚಿಸಿದ್ದೀನಿ. ನಮಗೆ ಇವತ್ತಿನ ದಿನ ಅಂಕಿಅಂಶಗಳ ಪ್ರಕಾರ 3-5 ಲಕ್ಷ ಕೆಲಸ ಹುದ್ದೆಗಳು ಇನ್ನೂ ತುಂಬಿಸಿಲ್ಲ. ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಏನ್ ಹೇಳುತ್ತು ಅಂದ್ರೆ, ಈ ರಾಜ್ಯ ಸರ್ಕಾರ 2.5 ಲಕ್ಷ ಕೆಲಸಗಳಿಗೆ ಹುದ್ದೆಗಳಿಗೆ ನೇಮಕಾತಿ ಮಾಡತ್ತೆ ಅಂತ ಮಾತು ಕೊಟ್ಟಿತ್ತು. ಆದ್ರೆ ಮುಖ್ಯಮಂತ್ರಿಗಳು ಅದನ್ನ ಮಾಡಿಲ್ಲ. ಬೆರಳಿಗೆ ಎಷ್ಟು ಮಾಡೋದು ಬಿಟ್ಟರೆ ಇನ್ನು ಮಾಡಿಲ್ಲ. ಇದನ್ನ ಎಲ್ಲೋ ಒಂದು ರೀತಿ ಸರ್ಕಾರಿ ಸಾರ್ವಜನಿಕರಿಗೆ ಒಳ್ಳೇದು ಮಾಡೋದ್ ಬಿಟ್ಟು, ಈ ಯುವಕರಿಗೆ ಯಾರ್ಯಾರು ಯೋಗ್ಯರಿಗೆ ಅವರಿಗೆ ಉದ್ಯೋಗ ಕೊಡೋದ್ ಬಿಟ್ಟು, ಸರ್ಕಾರನೇ ಒಂದು ನಿರುದ್ಯೋಗ ಸೃಷ್ಟಿಸೋ ಒಂದು ಫ್ಯಾಕ್ಟರಿ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಇದು ನಮಗೆ ಬಹಳ ಒಂದು ದುಃಖಕರವಾಗಿದೆ. ಯಾಕಂದ್ರೆ ನಮ್ಗೆ ಏನಾಗತ್ತೆ ಅಂದ್ರೆ, ಪ್ರತಿಯೊಂದು ಇಂಟರ್ ಕನೆಕ್ಟೆಡ್. ನೀವು ನೇಮಕಾತಿ ಮಾಡಿಲ್ಲ ಅಂದ್ರೆ ಎಷ್ಟೋ ಒಂದು ಯುವಕರು, ಎಷ್ಟೋ ಲಕ್ಷಾಂತರ ಯುವಕರ ಒಂದು ಬದುಕಿ ಕಷ್ಟ ಆಗುತ್ತೆ. ಬದುಕಿ ಕಷ್ಟ. ಅದ್ರ ಜೊತೆ ಯಾವ ಶಿಕ್ಷಣದಲ್ಲಿ ಮಕ್ಕಳಿಗೆ ಒಂದು ಶಾಲೆ ಹೇಳ್ಕೊಡೋರಾಗಿರ್ಬೋದು ಅಥವಾ ಕಾಲೇಜ್ ಲೆಕ್ಚರ್ಗಳಾಗಿರ್ಬೋದು, ಇವ್ರು ಮಾಡಿದ್ರೆ ಒಳ್ಳೆ ಶಿಕ್ಷಣ ಬರಲ್ಲ. ಎಷ್ಟೋ ಯುವಕರಿಗೆ ಒಳ್ಳೆ ಶಿಕ್ಷಣ ಸಿಗದೆ ಅವ್ರಿಗೆ ಒಂದ್ ರೀತಿ ಡ್ರಾಪ್ ಔಟ್ ಆಗ್ತಾರೆ ಅಥವಾ ಬೇರೆ ಬೇರೆ ಕಾರಣ ಡಿಪ್ರೆಷನ್ ಹೋಗೋ ಸಾಧ್ಯತೆಗಳಿದೆ. ಹೆಲ್ತ್ ನಲ್ಲಿ ನೋಡಿ, ಹೆಲ್ತ್ ಅಲ್ಲಿ ಒಳ್ಳೆ ಡಾಕ್ಟರ್ ಸಿಗ್ತಾ ಇದ್ದಾಗ ಬೇರೆ ಬೇರೆ ರೀತಿ ಕಾರಣಗಳು, ಆರೋಗ್ಯದ ಸಮಸ್ಯೆಗಳು ಇನ್ನೂ ಎಕ್ಸಾಜರೇಟ್ ಆಗಿ ಇನ್ನೂ ಸಮಸ್ಯೆಗಳಾಗುತ್ತೆ. ಮತ್ತೆ ಪೊಲೀಸ್ ವ್ಯವಸ್ಥೆಯನ್ನು ಚೂಸ್ತಾ ಇಲ್ಲ ಅಂದ್ರೆ ಸ್ಟ್ಯಾಂಪೀಡ್ ತರ ಏನೋ ಆಗುತ್ತೆ. 11 ಜನ ಸಾಯೋ ಸಾಧ್ಯತೆಗಳಿರುತ್ತೆ. ಪೊಲೀಸ್ ಫೋರ್ಸ್ ಇರಲ್ಲ. ಸೊ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆನೆ ಇದು ಒಂದು ಕುಗ್ತಾ ಇದೆ. ಯಾಕಂದ್ರೆ ಇದು ಒಂದು ಸಾರ್ವಜನಿಕವಾಗಿ ಕೆಲಸ ಮಾಡದಿದ್ದಾಗ 3-5 ಲಕ್ಷ ವೇಕೆನ್ಸಿ ಇದ್ದಾಗ ಕರಪ್ಷನ್ ಹೆಚ್ಚಾಗತ್ತೆ. ನಮ್ಗೆ ಬ್ಯೂರೋಕ್ರಸಿ, ರೆಡ್ ಟೇಪ್ ಜಾಸ್ತಿ ಆಗುತ್ತೆ. ನಮ್ಗೆ ಎಷ್ಟೋ ಒಂದ್ ರೀತಿ ಅಸಮಾನತೆ ಜಾಸ್ತಿ. ಯಾರು ಬೆಳೀತಾ ಇರ್ತಾರೆ, ಬೆಳೆದಿರೋದೇ ಬೆಳ್ಕೊತಾ ಇರ್ತಾರೆ. ನಿಜವಾಗ್ಲೂ ಕಾಳಜಿ ಇಟ್ಕೊಂಡು ಒಂದು ಜನಪರವಾಗಿ ಒಂದು ರೀತಿ ವೈಜ್ಞಾನಿಕ ಓದಿರೋರಿಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಬೆಳೆದಿರೋದೇ ಬೆಳೀತಾ ಇರ್ತಾರೆ. ಸೊ ಈ ಸರ್ಕಾರ ಅಸಮಾನತೆಯ ಸರ್ಕಾರ ಆಗೋದ್ ಬಿಟ್ಟು ಒಂದು ಸಮಾಜ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು. ಅದರ ನುಡಿದಂತೆ ನಡೆಯೋರಾಗ್ಲಿ, ಅದನ್ನ ನೇಮಕಾತಿ ಮಾಡಿ ಅದರ ತಕ್ಕಂತೆ ವಯೋಮಿತಿ ಅಂತ ಏನಿದೆ, ಏಜ್ ಲಿಮಿಟ್ ಅನ್ನ ಹೆಚ್ಚಳ ಮಾಡಿ, ಮತ್ತೆ ಬಹಳ ಮುಖ್ಯ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ ಸರ್ಕಾರ ಜನರಿಂದ ಆ ನಂಬಿಕೆನ ಉಳಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ PSI ಅಭ್ಯರ್ಥಿಗಳನ್ನ ಒಳಗೊಂಡಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇವತ್ತು ವಿದ್ಯಾರ್ಥಿಗಳು ಅಭ್ಯರ್ಥಿಗಳೆಲ್ಲ ಬಂದಿರುವಂತದ್ದು. ಸರ್ಕಾರಕ್ಕೆ ಏನ್ ಹೇಳಿಕೆ ಬಯಸ್ತಾರೆ? ಈಗಾಗಲೇ ಏನೋ ಒಂದಷ್ಟು ನಾವು ನಾಮಫಲಕಗಳನ್ನ ನೋಡ್ತಾ ಇದ್ದೀವಿ. ಭಾಗ್ಯಗಳನ್ನ ಅಂದ್ರೆ ಉಚಿತ ಭಾಗ್ಯಗಳನ್ನ ಕೊಟ್ಟಿದೆ ಸರ್ಕಾರ. ನಮಗೆ ಯಾಕೆ ಈ ರೀತಿ ಹಿಂದೇಟ್ ಆಗ್ತಿದೆ ಅನ್ನುವಂಥದ್ದನ್ನ ಹೇಳ್ತಿರುವಂತದ್ದು. ಇದನ್ನ ಯಾವ ರೀತಿಯಾಗಿ ನೀವು ಖಂಡಿಸ್ತೀರಾ ಅಂತ? ಖಂಡಿತ. ಇವಾಗ ಏನಾಗ್ತಾ ಇದೆ ಅಂದ್ರೆ, ಉಚಿತ ಭಾಗ್ಯಗಳು ಅಂತ ಹೇಳ್ಕೊಂಡು ಒಂದು 5 ಟ್ಯಾಪೆ ಹಚ್ಚು ಟಿಂಕರಿಂಗ್ ಸ್ಕೀಮ್ಗಳು ಮಾಡಬಹುದು, ಅದಕ್ಕೆ ನೀವು ಅಧಿಕಾರ ಬರ್ಬೋದು. ಬಟ್ ನಮ್ಮ ಸಮಾಜದಲ್ಲಿ, ನಮ್ಮ ಸರ್ಕಾರಗಳಲ್ಲಿ ಲಕ್ಷಾಂತರ ಸಮಸ್ಯೆಗಳಿದೆ, ಬಹಳ ಗಂಭೀರವಾದ ಸಮಸ್ಯೆಗಳಿದೆ. ಇವೆಲ್ಲ ಪ್ರಜಾಪ್ರಭುತ್ವ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲಾ ರೀತಿ ನೇಮಕ. ವಿದ್ಯಾರ್ಥಿಗಳು ಓದಿರೋರಿಗೆ ಸಿಗದೇ ಇದ್ರೆ ಮತ್ತೆ ಬೇರೆಯವರು ಓದಿರೋಗಿರ್ತಾರೆ. ಆಮೇಲೆ ಅವರ ಯೋಗ್ಯತೆ ತಕ್ಕಂತೆ ಬೇರೆ ಬೇರೆ ರೀತಿ ಕೆಲಸಗಳು ಮಾಡ್ಬೇಕಾದ ಪರಿಸ್ಥಿತಿ ಆಗುತ್ತೆ. ಕೆಲವರು ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡ್ಕೊಳಕ್ಕಾಗತ್ತೆ. ಸೊ ಇದೆಲ್ಲ ರೀತಿ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಸರ್ಕಾರ ಬಹಳ ಗಟ್ಟಿಯಾಗಿ ಅವರ ಪ್ರಣಾಳಿಕೆಯಲ್ಲಿ ಇರೋ ಪ್ರಕಾರನೇ 2.5 ಲಕ್ಷ ಏನು ಒಂದು ಹುದ್ದೆಗಳ ನೇಮಕಾತಿ ಮಾಡ್ಬೇಕು, ಅದನ್ನು ಮಾಡ್ಬೇಕು. ಅದು ಸಾಮಾಜಿಕ ನ್ಯಾಯ ದೃಷ್ಟಿನಲ್ಲಿ ಮಾಡಿ ಎಲ್ಲರಿಗೂ ಅವಕಾಶ ಕೊಡಬೇಕು. ಇದನ್ನ ಬೇಗ ಆಗ್ಬೇಕು. ಈಗಾಗಲೇ 2 ವರ್ಷದ ಮೇಲೆ ಡಿಲೇ ಮಾಡ್ತಾ ಇದ್ದಾರೆ. ಇನ್ನೂ ವಿಳಂಬ ಮಾಡೋದು ಅರ್ಥ ಇಲ್ಲ. ಈ ಸರ್ಕಾರಗಳು ಚುರುಕಾಗಿರ್ಬೇಕು. ನಮ್ಮ ರಾಜಕಾರಣಿಗಳು ಮುಂದಾಲೋಚನೆ ಇಟ್ಕೊಂಡು ನಾವು ಇತ್ತಿದ್ದಾಗ ನೀವು ಕೆಲಸ ಮಾಡ್ಬೇಕು. ಅಲ್ಲಿ ಬಂದು ನಿದ್ದೆ ಹೊಡ್ಕೊಂಡು ಬರೀ ಒಂದ್ ರೀತಿ ಬಣ್ಣ ಮಾತಾಡದೇ ಇರೋ ಪ್ರಯೋಜನ ಇಲ್ಲ. ಕಾರ್ಯರೂಪಕ್ಕೆ ತನ್ನಿ, ಕಾನೂನುಗಳು ತನ್ನಿ, ನಮ್ಮ ಯುವಕರ ಭವಿಷ್ಯಕ್ಕೆ ಒಳ್ಳೆ ರೀತಿ ಮಾಡಿ ಸರ್ಕಾರನ ಎಕ್ಸ್ಪ್ಯಾಂಡ್ ಮಾಡಬೇಕು. ಅದೇ ನೊಟ್ಟಿಗೆ ಆ ಕರಪ್ಷನ್ ಏನಿರುತ್ತೋ ಅದನ್ನ ಕಿತ್ತಾಕ್ಬೇಕು. ಎಲ್ಲ ಒಂದಕ್ಕೊಂದು ಬ್ಯೂರೋಕ್ರಸಿ ಅಳಿಸಾಕ್ಬೇಕು, ಅಸಮಾನತೆಯನ್ನು ಹೋಗಲಾಡಿಸ್ಬೇಕು. ಇವಾಗ ಎಲ್ಲ ನಡೀತಿರೋದು ಉಲ್ಟಾ ನಡೀತಾ ಇದೆ, ಎಲ್ಲಾನು ಹೆಚ್ಚಳ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ
ಇದನ್ನ ಗಂಭೀರವಾಗಿ ತಗೊಂಡು ನೀವು ಹುದ್ದೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಿಷ್ಟು ನಟ ಚೇತನ್ ಅಹಿಂಸಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.